ಮನೆ ಇಲ್ಲದೆ ಇರೋರು ಮನೆ, ಹಾಸ್ಟೆಲ್ಸ್ಗಳು ಎಷ್ಟು ಕಟ್ಟಿದ್ರು, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್, ಮೈನಾರಿಟಿ ಹಾಸ್ಟೆಲ್. ಎಸ್, ಅದರಿಂದ ಇವತ್ತು ಜನ ಅವ್ರಿಗೆ ಅಕ್ಷರ ಕಲಿಯೋಕ್ಕಾಯಿತು. ಬೇಕಾದಷ್ಟು ಡಿಸ್ಪೆನ್ಸರಿಗಳು ಸ್ಟಾರ್ಟ್ ಆಯಿತು, ಆರೋಗ್ಯ ಸಿಕ್ತು. ಅಕ್ಷರ ಆರೋಗ್ಯವನ್ನು ಜನರಿಗೆ ತಲುಪಿಸಂಥ ಕೀರ್ತಿ ಪುರುಷ ದೇವರಾಜ ಅರಸು. ನೀ ಯಾವನೆಯ ನೀನು? ಅನ್ನರಾಮಯ್ಯ ಅಂತ ಏನು ಜನ ಹಸ್ಕೊಂಡಿದ್ರ? ಅನ್ನರಾಮಯ್ಯ ದೇವರಾಜ ಅರಸು 21 ಲಕ್ಷ ಎಕರೆ ಭೂಮಿನ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಕೊಟ್ರಲ್ರಿ. ತಲತಲಾಂತರ ವಂಶ ಪಾರಂಪರ್ಯ ಉಟ್ಕೊಂಡು ಉಣ್ಣಪ್ಪ ಅಂತ ಕೊಟ್ರು. 21 ಲಕ್ಷ ಎಕರೆ. ನೀನು 5 kg ಅಕ್ಕಿ ಕೊಟ್ಬಿಟ್ಟು ನೋ ಜನ. ಅದಕ್ಕೆ ಹೇಳೋದು ಇವತ್ತು ನಮ್ಮ ವಿ ಮಸ್ಟ್ ಎಜುಕೇಟ್ ದ ಯಂಗ್ಸ್ಟರ್ಸ್. ವಿ ಮಸ್ಟ್ ಎಜುಕೇಟ್ ದ ಯಂಗ್ಸ್ಟರ್ಸ್. ವಿ ಮಸ್ಟ್ ಬ್ರೀಫ್ ದೆನ್ ದ ಪ್ರಾಬ್ಲಮ್ಸ್ ಆಫ್ ದ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಸಮಸ್ಯೆಗಳಿದ್ದಾವೆ. ಯಾವ ರೀತಿ ಇಲ್ಲ, ಹೋರಾಟ ಶುರುವಾಗಬೇಕು ಎಲ್ಲ ಕಡೆನೂ. ಎಲ್ಲ ಕಡೆನೂ ಹೋರಾಟ ಶುರು ಹೇಳಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಮಾತಾಡೋದು. ಏನಾದ್ರು ಇದ್ರೆ ಕೇಳಿ. ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರಲ್ಲ. ಯಾವ ಕರೆ ರೀ? ಪಾಟಾಳ್ ನಾಗರಾಜ್ 50 ವರ್ಷದಿಂದ ಈಗ ಬಂದು ಮಾಡ್ತೀವಿ. ಏನಾಯ್ತು ಬಂದಿಂದ? ನಾನು ಕನ್ನಡ ಚಳುವಳಿಯಲ್ಲಿದ್ದವನೇ. ಪಾಟಾಳ್ ನಾಗರಾಜ್, ಸಂಪಂಗಿ, ನಾರಾಯಣ್ ಕುಮಾರ್, 8 ಜನ ರೀ ಬಂದಿದ್ದೀವಿ. ಏನು ಆಗಲಿ ಬೇಕಿತ್ತು. ಒಂದು ಕಾಲದಲ್ಲಿ ಕನ್ನಡ ಚಳುವಳಿ ಅಂದರೆ ಜನ ಬೆಚ್ಚೋಗೋರು. ರೈತ ಚಳುವಳಿ ಅಂದರೆ ಜನ ಬೆಚ್ತಾ ಇದ್ರು. ರೈತ ಚಳುವಳಿ ನಂಜುಂಡಸ್ವಾಮಿಯವರು ಎಲೆಕ್ಷನ್ ನಿಂತ್ಕೊಂಡ್ಬಿಟ್ರು, ದಬಾರನ್ನು ಮುರಿದೋಯ್ತಂತ ಕಡೆ. ಪಾಟಾಳ್ ನಾಗರಾಜ್ ಎಲೆಕ್ಷನ್ ನಿಂತ್ಕೊಂಡ್ರು, ಆಯಿತು ಕತೆ. ಸೊ ಇವರು ಅಧಿಕಾರದ ಆಸೆಗೆ ಈ ಸಂಘಟನೆಗಳು ಇದೇವೇ ಹೊರತು ಜನರ ಆಶಯಗಳಿಗೆಲ್ಲ ಅಂತಕ್ಕಂಥದ್ದನ್ನು ಜನ ಅರ್ಥ ಮಾಡಿಕೊಂಡ್ರು. ಆದ್ದರಿಂದ ಯಾರು ಕೂಡ ಅದಕ್ಕೆ ಬಾಗಿಲಾಕೋದು, ಒತ್ತಾಯ ಮಾಡೋದು ಮಾಡಕೂಡ್ದು. ನಾಳೆ ನಡೆಯತಕ್ಕಂಥ ಕರ್ನಾಟಕ ಬಂದ್ ಜನವಿರೋಧಿ. ಅದು ಜನವಿರೋಧಿ. ಯಾರು ದಯಮಾಡಿ ಸಾಕು. ಪಾಟಾಳ್ ನಾಗರಾಜ್ರೆ, ನೀವು ದೊಡ್ಡ ತೋಟ ಮಾಡಿದ್ದೀರಿ ನಂಜನಗೂಡ್ತವು. ಅದು ನೋಡೋಕ್ಕೆ ಬಂದಾಗೆಲ್ಲ ಚಳುವಳಿ ನಾನು ಚೇಚೆ. ಥ್ಯಾಂಕ್ ಯು ಸರ್. ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ ಅಂತ, ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೊಡ್ತಾ ಇಲ್ಲ ಅಂತ ಬಹಳ ಆಕ್ರೋಶ ನಡೀತಾ ಇದೆ. ಹೌದ್ರಿ, ಪಾಪ ನೋಡಿದೆ. ಪಾಪ ಬಹಳ ಜನ ಸೆಟದ್ ನಿಂತಿದ್ದಾರೆ. ಹೌದು, ನಾನು ಇಷ್ಟೊತ್ತು ಅದೇ ಹೇಳಿದ್ದು. ಮೈಸೂರು ಜಿಲ್ಲೆಗೆ ಒಬ್ಬ ಅನುಭಾವಿಕ ಮಂತ್ರಿ ಜಿಲ್ಲಾ ಮಂತ್ರಿ ಆಗಬೇಕು. ನಾಟ್ ದಿಸ್ ಸಿದ್ದರಾಮಯ್ಯನ ಮಗ. ಏನು ಅನುಭವ ಇದೆ ರೀ ಅವನಿಗೆ? ಏನು ಅನುಭವ ಇದೆ ಇವ್ರಿಗೆ? ನೋಡಿ, ಸಿದ್ದರಾಮಯ್ಯನಿಗೆ ಸೆಟದ್ ನಿಲ್ತಾವ್ರೆ. ಈಗಾಗಲೇ 3 ಜನ ಮಂತ್ರಿಗಳು ಒಟ್ಟಿಗೆ ಕೂತು ಮಾತಾಡಿದ್ರು. ಮಾದೇವಪ್ಪ, ತನ್ವೀರ್ ಸೇಠು, ಆಮೇಲೆ ಇನ್ನೊಬ್ರು ವೆಂಕಟೇಶ್ ಭಾಳ ವರ್ಷ ನಮ್ಮ ಜೊತೆಲೆಲ್ಲ ಕೆಲಸ ಮಾಡಿರೋರು. ಅವರು ಭಾಳ ಸೀನಿಯರ್ ಇದ್ದಾರೆ. ವೆಂಕಟೇಶ್, ಮಾದೇವಪ್ಪನೂ ಅಷ್ಟೇ ನಮ್ಮ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡೋರು. ನೀವೆಲ್ಲ ಬಿಟ್ಬಿಟ್ಟು ನಿಮ್ಮ ಮಗನಿಗೋಸ್ಕರ ಎಲ್ಲನೂ ಸ್ಟಾಪ್ ಮಾಡಿಟ್ಟಿದೆಯಾ? ನಿಮ್ಮ ಮಗನಿಗೋಸ್ಕರ ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ಸಿಕ್ಕಿಸ್ತೀಯ? ಧಿಕ್ಕಾರ. ಸಿದ್ದರಾಮಯ್ಯ, ನಿನ್ನ ಮಗನಿಗೋಸ್ಕರ ಈ ಜಿಲ್ಲೆನ ಹಾಳು ಮಾಡ್ತಾ ಇದೆಯಾ? ಈ ಜಿಲ್ಲೆಯಿಂದಲೇ ನಿನಗೆ ಎಲ್ಲ ರೀತಿಯಲ್ಲಿ ಸಿಕ್ಕಿರುವಂಥದ್ದು. ಈ ಜಿಲ್ಲೆಯಿಂದಲೇ ನೀನು ಶಾಸಕ, ಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಆಗಿರೋದು. ಬಟ್ ಈ ಜಿಲ್ಲೆನೇ ನೀನು ಕೊಲ್ತಾ ಇದೆಯಾ. ಹುಷಾರ್.